ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಯುಜಿಸಿ ನೆಟ್ 2023ನೇ ಸಾಲಿನ ಡಿಸೆಂಬರ್ ಸೈಕಲ್ನ ಯುಜಿಸಿ ನೆಟ್ ಎಕ್ಸಾಮಿಗೆ ಈಗಾಗಲೇ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಲಾಗಿದೆ. ನಿನ್ನೆ ಅಷ್ಟೇ, ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ಅನ್ನ, ಪಬ್ಲಿಕ್ ನೋಟಿಸ್ ಅನ್ನ, ಹಾಗೇನೆ ಡೀಟೇಲ್ಡ್ ನೋಟಿಫಿಕೇಶನ್ ಅನ್ನ, ಹಾಗೇನೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಸೊ ಈ ಒಂದು ಯುಜಿಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಆಸ್ಪೆಕ್ಟ್ಸ್ ಗಳನ್ನ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ವಿಡಿಯೋವನ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಸೊ ಎಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇವರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ತುಂಬಾ ಜನ PG ಗ್ರಾಜುಯೇಷನ್ ಅನ್ನ ಮುಗಿಸಿ ವೆಯ್ಟ್ ಮಾಡ್ತಿದ್ರಿ ಯುಜಿಸಿ ನೆಟ್ ಎಕ್ಸಾಮಿನೇಷನ್ 2023 ಡಿಸೆಂಬರ್ ಸೈಕಲ್ ನ ಈ ಒಂದು ಯುಜಿಸಿ ನೆಟ್ ಎಕ್ಸಾಮ್ ಯಾವಾಗ ಬರ್ಬೋದು ಅಂತ ಹೇಳಿ ತುಂಬಾ ಜನ ವೆಯ್ಟ್ ಅನ್ನ ಮಾಡ್ತಿದ್ರಿ. ಸೊ ಫೈನಲ್ ಆಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಲಾಗಿದೆ. ಸೊ ಹಾಗೇನೆ ಎಕ್ಸಾಮ್ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. ಸೊ ಡೈರೆಕ್ಟ್ ಆಗಿ ನಾನು ಈ ಒಂದು ಯುಜಿಸಿ ನೆಟ್ ನ ಏನು ವೆಬ್ಸೈಟ್ ಇದೆ, UGCNet.NTA.NIC.IN, ಈ ಒಂದು ವೆಬ್ಸೈಟ್ ಗೆ ಹೋದಾಗ ಇಲ್ಲಿ ಓಪನಿಂಗ್ ಆಫ್ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ UGC ನೆಟ್ ಡಿಸೆಂಬರ್ 2023 ಅಂತ ಇದೆ. ಸೊ ಇದು ಪಬ್ಲಿಕ್ ನೋಟಿಸ್. ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪಬ್ಲಿಕ್ ನೋಟಿಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು 30 ಸೆಪ್ಟೆಂಬರ್ 2023ಗೆ ರಿಲೀಸ್ ಆದಂತಹ ಒಂದು ನೋಟಿಫಿಕೇಶನ್, ಪಬ್ಲಿಕ್ ನೋಟಿಫಿಕೇಶನ್, ಅಂದ್ರೆ 30 ತಾರೀಕಿಗೆ ಇದು ರಿಲೀಸ್ ಆಗಿದೆ. ಸೊ ಇಲ್ಲಿ ಸಬ್ಜೆಕ್ಟ್ ಓಪನಿಂಗ್ ಆಫ್ ದ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ UGC ನೆಟ್ ಡಿಸೆಂಬರ್ 2023, ಇದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 2023 ಸೈಕಲ್ ನ UGC ನೆಟ್ ಗೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ನೋಟಿಸ್ ಆಗಿರುವಂತದ್ದು ಇದು. The NTA has been entrusted by the University Grant Commission, that is UGC, with the task of conducting UGC NET, which is a test to determine eligibility of Indian nationals for assistant professor and junior research fellowship and assistant professor in Indian university and ಕಾಲೇಜಸ್. ಅಂದ್ರೆ ಈ UGC ನೆಟ್ ಎಕ್ಸಾಮ್ ಅನ್ನ ನಡೆಸುವಂತದ್ದು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಆ UGC ಅಂಡರ್ ಅಲ್ಲಿ ಬರ್ತಕ್ಕಂಥ ಒಂದು ಟೆಸ್ಟಿಂಗ್ ಏಜೆನ್ಸಿ. ಸೊ ಎಲ್ಲ ಎಕ್ಸಾಮ್ ಗೆ ಕೂಡ ಆಲ್ಮೋಸ್ಟ್ ನೀಟ್ ಆಗಿರ್ಬೋದು, ಸೊ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಈ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಎಕ್ಸಾಮ್ ಅನ್ನ ನಡೆಸ್ತದೆ. ಸೊ ಅದೇ ತರ ಈ UGC ನೆಟ್ ಅನ್ನು ಕೂಡ ನಡೆಸುವಂತ ಹೊಣೆ NTA ಗೆ ಇರುವಂತದ್ದು. ಸೊ ಈ UGC ನೆಟ್ ಎಕ್ಸಾಮ್ ಅನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಟು ಗೆಟ್ ಎಲಿಜಿಬಿಲಿಟಿ ಆಫ್ ಇಂಡಿಯನ್ ನ್ಯಾಷನಲ್ಸ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಜೂನಿಯರ್ ರಿಸರ್ಚ್ ಫೆಲೋ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್. ಅಂದ್ರೆ ಭಾರತದಾದ್ಯಂತ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಿಕ್ಕೆ ಅವರಿಗೆ ಒಂದು ಅರ್ಹತೆಯನ್ನ ಕೊಡೋದಕ್ಕೆ ಬೇಕಾಗಿ ಈ UGC ನೆಟ್ ಎಕ್ಸಾಮ್ ಅನ್ನು ನಡೆಸಲಾಗ್ತದೆ. ಹಾಗೇನೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಹೇಳಿದ್ರೆ ಅವರು PhD ಯನ್ನ ಮಾಡೋದಿದ್ರೆ ಅವರಿಗೆ ಒಂದು ಫೆಲೋಶಿಪ್ ಸಿಗ್ತದೆ. ಇದಕ್ಕೆ JRF ಫೆಲೋಶಿಪ್ ಅಂತ ಕರಿತೇವೆ. ಸೊ ಇದಕ್ಕೆ ಎಲಿಜಿಬಿಲಿಟಿಯನ್ನ ಗಳಿಸೋಕೆ ಕೂಡ ಈ ಒಂದು UGC ನೆಟ್ ಎಕ್ಸಾಮ್ ಅನ್ನ ಮಾಡಲಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಮುಂದುವರೆದು ಕೊಟ್ಟಿದ್ದಾರೆ, UGC ನೆಟ್ ಡಿಸೆಂಬರ್ 2023 ಫಾರ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ 83 ಸಬ್ಜೆಕ್ಟ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಅಂತ ಹೇಳಿ. ಸೊ ಒಟ್ಟು 83 ಸಬ್ಜೆಕ್ಟ್ಗಳಲ್ಲಿ ಈ ಒಂದು UGC ನೆಟ್ ಎಕ್ಸಾಮಿನೇಷನ್ ನಡೀಲಿಕ್ಕೆ ಇದೆ. ಒಟ್ಟು 83 ಸಬ್ಜೆಕ್ಟ್ಗಳಲ್ಲಿ ನಡೀಲಿಕ್ಕೆ ಇದೆ. ಸೊ ನಮ್ಮ KSET ಅಲ್ಲಿ ಇರುವಂತದ್ದು, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಇರುವಂತದ್ದು ಒಟ್ಟು 41 ಸಬ್ಜೆಕ್ಟ್ಗಳು. ಸೊ ಇದರಲ್ಲಿ ಆಲ್ಮೋಸ್ಟ್ ಡಬಲ್ ಇದೆ, ಡಬಲ್ ಗಿಂತ ಕೂಡ ಜಾಸ್ತಿ ಇದೆ. ಒಟ್ಟು 83 ಸಬ್ಜೆಕ್ಟ್ಗಳಲ್ಲಿ ಈ UGC ನೆಟ್ ಪರೀಕ್ಷೆ ನಡೀಲಿಕ್ಕೆ ಇದೆ. ಸೊ KSET ಪರೀಕ್ಷೆಯಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ಗಳು ಇಲ್ವೋ, ನೀವು PG ಸಬ್ಜೆಕ್ಟ್, ನೀವು ಸ್ಟಡಿ ಮಾಡಿದಂತಹ PG ಸಬ್ಜೆಕ್ಟ್, ಸೊ ಅವರೆಲ್ಲರೂ ಕೂಡ ಈ UGC ನೆಟ್ ಎಕ್ಸಾಮಿನೇಷನ್ ಅನ್ನ ನೀವು ಬರಿಬಹುದು, ಎಕ್ಸೆಪ್ಟ್ ಸೈನ್ಸ್ ಸಬ್ಜೆಕ್ಟ್. ಸೊ ಇನ್ಕ್ಲೂಡಿಂಗ್ ಮ್ಯಾಥ್ಸ್. ಸೊ ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಬಿಟ್ಟು ಮ್ಯಾಥ್ಸ್ ಗಳನ್ನು ಕೂಡ ಸೇರಿ, ಗಣಿತಶಾಸ್ತ್ರವನ್ನ ಕೂಡ ಸೇರಿಸಿ, ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಬಿಟ್ಟು ಉಳಿದ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಕೂಡ ಒಟ್ಟು 83 ಸಬ್ಜೆಕ್ಟ್ಗಳು ಕೂಡ ಇಲ್ಲಿ UGC ನೆಟ್ ಅಂಡರ್ ಅಲ್ಲಿ ಬರ್ತವೆ. ಸೈನ್ಸ್ ಸಬ್ಜೆಕ್ಟ್ಗಳು ಬರುವಂತದ್ದು CSIR ನೆಟ್, ಇದರ ಅಂಡರ್ ಅಲ್ಲಿ ನೀವು ಅದು ಕೂಡ ಇನ್ನಷ್ಟೇ ಬರ್ಬೇಕಿದೆ, ನೋಟಿಫಿಕೇಶನ್ ಬರ್ಬೇಕಿದೆ. ಸೊ ಸದ್ಯದಲ್ಲಿ ಬರ್ಬೋದು. ಸೊ ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಆರಂಭ ಆಗಿ ಹೋಗಿದೆ. 30 ಸೆಪ್ಟೆಂಬರ್ 2023 ಆರಂಭವಾಗಿ 28 ಅಕ್ಟೋಬರ್ 2023 ಸಂಜೆ 5 ಗಂಟೆಯ ತನಕ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೇನೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್, ಹೌದು, ಅಂದ್ರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀಸ್, ಅಂದ್ರೆ ಈ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಿ ಪರೀಕ್ಷಾ ಶುಲ್ಕವನ್ನ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ
9 ಅಕ್ಟೋಬರ್ ಆಗಿರುವಂತದ್ದು. ಹಾಗೇನೆ ಡೇಟ್ಸ್ ಆಫ್ ಎಕ್ಸಾಮಿನೇಷನ್, ಪರೀಕ್ಷೆ ನಡೆಯುವಂತಹ ದಿನಾಂಕ 6 ಡಿಸೆಂಬರ್ 2023 ಟು 22 ಡಿಸೆಂಬರ್ 2023 ತನಕ ಈ ಪರೀಕ್ಷೆ ನಡೀಲಿಕ್ಕೆ ಇದೆ. ಸೊ ಇದರ ಬಗ್ಗೆ UGC ಇದರ ಅಧಿಕೃತ ಟ್ವಿಟರ್ ಖಾತೆ, ಸೊ ಇದನ್ನ ಈಗ ಟ್ವಿಟರ್ ಅನ್ನ ಎಕ್ಸ್ ಅಂತ ಕರಿತೇವೆ, ಎಕ್ಸ್ ಆಪ್ ನಲ್ಲಿ ಇದನ್ನ ಶೇರ್ ಕೂಡ ಮಾಡಿದ್ದಾರೆ. ಸೊ UGC ಇಂಡಿಯಾದ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ, ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಆಫ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಸೊ ಇಲ್ಲಿ UGC ನೆಟ್ ಡಿಸೆಂಬರ್ 2023 ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ ಇಸ್ ಲೈವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಥ್ರೂ ದ ಲಿಂಕ್. ಸೊ ಇಲ್ಲಿ ಲಿಂಕ್ ಅನ್ನ ಕೂಡ, ಡೈರೆಕ್ಟ್ ಲಿಂಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಾವು ಇದರ ಒಂದು ನೋಟಿಫಿಕೇಶನ್ ಅನ್ನ, ಡೀಟೇಲ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ನೋಡೋದಾದ್ರೆ, ಸೊ ಇಲ್ಲಿ ಏನು ಪಬ್ಲಿಕ್ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ UGCnet.nta.in. ಸೊ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗ್ತದೆ. ನಿಮಗೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ನೆಟ್ ನ ಒಂದು ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕಬೇಕಾಗಿರುವಂತಹ ಒಂದು ಅಫಿಷಿಯಲ್ ಪೇಜ್ ಇಲ್ಲಿ ಓಪನ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ಇದೆ. ಸೊ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು, ಸೊ ಎಲ್ಲವನ್ನ ನೀವು ಓದಿಕೊಂಡು ಆ ನಂತರ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಈಗ ನಾನು ಇದನ್ನ ಡೌನ್ಲೋಡ್ ಮಾಡಿ ನಿಮಗೆ UGC ನೆಟ್ ನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಸೊ ಇದು UGC ನೆಟ್ ಅನ್ನುವಂಥದ್ದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನಡೆಸುವಂತದ್ದು. ಸೊ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೇನೆ JRF ಫೆಲೋಶಿಪ್ ಅನ್ನ ಕೊಡ್ಲಿಕ್ಕೆ ಎಲಿಜಿಬಿಲಿಟಿಯನ್ನ ಇದು ತಂದು ಕೊಡ್ತದೆ. ಎಲಿಜಿಬಿಲಿಟಿಯನ್ನ ಗಳಿಸಲಿಕ್ಕೆ ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಪರೀಕ್ಷೆ. ಸೊ ಯಾಕೆ ಇದ್ರೆ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸೋದ್ರಿಂದ, ಎಲಿಜಿಬಿಲಿಟಿಯನ್ನ ಗಳಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇವೆ ಅಂತ ಹೇಳಿದ್ರೆ, ಸೊ ಈ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸೋದ್ರಿಂದ ನೀವು ಭಾರತದಾದ್ಯಂತ ಕಾರ್ಯಾಚರಣೆ ಮಾಡ್ತಿರುವಂತಹ ಯೂನಿವರ್ಸಿಟಿಗಳಲ್ಲಿ, ಅದು ಸ್ಟೇಟ್ ಯೂನಿವರ್ಸಿಟಿ ಆಗಿರ್ಬೋದು, ಹಾಗೇನೆ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಹಾಗೇನೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗಳು, ಈ ತರ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕವನ್ನ ಹೊಂದಬೇಕಿದ್ರೆ ಇದರಲ್ಲಿ ಎಲಿಜಿಬಿಲಿಟಿಯನ್ನ ಗಳಿಸುವುದು ತುಂಬಾನೇ ಅಗತ್ಯ. ಸೊ ಈ ತರ ಇದರಲ್ಲಿ ಈ ಪರೀಕ್ಷೆಯಲ್ಲಿ UGC ನೆಟ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಿದ್ರೆ, ಎಲಿಜಿಬಿಲಿಟಿಯನ್ನ ಗಳಿಸಿದ್ರೆ ಮಾತ್ರ ನೀವು ಆ ಪರೀಕ್ಷೆಗಳಿಗೆ, ಆ ನೇಮಕಾತಿಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರಿ. ಸೊ ಇದು ನಿಮಗೆ ಜಸ್ಟ್ ಅರ್ಹತೆಯನ್ನ ಮಾತ್ರ ಗಳಿಸಿಕೊಡ್ತದೆ, ಯಾವುದೇ ನೇಮಕಾತಿಗೆ ಪರಿಗಣನೆ ಮಾಡುವುದಿಲ್ಲ. ಸೊ ನೇಮಕಾತಿಗೆ ಪರಿಗಣನೆಯನ್ನ ಮಾಡಬೇಕಿದ್ರೆ ಸೊ ಇದರಲ್ಲಿ ನೀವು ಅರ್ಹತೆಯನ್ನ ಗಳಿಸಬೇಕು. ಸೊ ಇದು ನೇಮಕಾತಿ ಅಲ್ಲ, ಸೊ ಇದು ಜಸ್ಟ್ ಅರ್ಹತೆಯನ್ನ ಗಳಿಸಿಕೊಡುವಂತಹ ಒಂದು ಪರೀಕ್ಷೆ. ಈಗಾಗಲೇ ನಾನು ಅಪ್ಲಿಕೇಶನ್ ಹಾಕುವಂತಹ ಆರಂಭ ದಿನಾಂಕ ಮತ್ತೆ ಕೊನೆಯ ದಿನಾಂಕವನ್ನು ನಾನು ಈಗಾಗಲೇ ಹೇಳಿದ್ದೇನೆ. 30 ಸೆಪ್ಟೆಂಬರ್ 2023 ಆರಂಭವಾಗಿ 28 ಅಕ್ಟೋಬರ್ 2023 ಸಂಜೆ 5 ಗಂಟೆ ತನಕ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ 29 ಅಕ್ಟೋಬರ್ 2023 ತನಕ ಇದಕ್ಕೆ ಅರ್ಜಿ ಶುಲ್ಕವನ್ನ ಕೂಡ ಪಾವತಿಸಬಹುದು. ಸೊ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಜನರಲ್ ಅಂಡ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಗಳಿಗೆ 1150 ರೂಪಾಯಿ ಅರ್ಜಿ ಶುಲ್ಕ ಇದೆ. ಹಾಗೇನೆ ಜನರಲ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್, ಹಾಗೇನೆ OBC ನಾನ್ ಕ್ರೀಮಿ ಲೇಯರ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ 600 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. ಹಾಗೇನೆ ಇಲ್ಲಿ ಶೆಡ್ಯೂಲ್ಡ್ ಕಾಸ್ಟ್, SC ST, ಹಾಗೇನೆ ಪರ್ಸನ್ ವಿತ್ ಡಿಸೇಬಿಲಿಟಿ, ಹಾಗೇನೆ ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ 325 ರೂಪಾಯಿ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಪರೀಕ್ಷೆ ನಡೆಯಲಿಕ್ಕೆ ಇರುವಂತದ್ದು 6 ಡಿಸೆಂಬರ್ 2023 ಆರಂಭವಾಗಿ 22 ಡಿಸೆಂಬರ್ 2023 ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಈ ಪರೀಕ್ಷೆ ದೇಶದಾದ್ಯಂತ ನಡೀಲಿಕ್ಕೆ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಈ ಒಂದು ಪರೀಕ್ಷೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ, ಅಪ್ಲೈಯನ್ನ ಮಾಡಬೇಕಿದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನಿರಬೇಕು ಅನ್ನೋದನ್ನ ನೋಡಿದ್ರೆ, ಸೊ ಇಲ್ಲಿ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ನೋಡೋದಾದ್ರೆ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ UGC ನೆಟ್ 2023. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಜನರಲ್ unreserved and general EBC candidates who have passed or secured at least 55% marks in master's degree or equivalent examination. ಸೊ ನೀವು ಯಾವುದೇ ಒಂದು ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿರಬೇಕು, ಸೊ PG ಯನ್ನ ಕಂಪ್ಲೀಟ್ ಮಾಡಿರಬೇಕು. ಸೊ ಅದರಲ್ಲಿ PG ಅಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 55 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಯಾರು ಇದು? ಜನರಲ್ ಮೆರಿಟ್, ಹಾಗೇನೆ ಜನರಲ್ EWS ವ್ಯಾಪ್ತಿಗೆ ಬರುವಂತಹ ಅಭ್ಯರ್ಥಿಗಳು, ಹಾಗೇನೆ ಇತರ OBC, ಹಾಗೇನೆ SC ST, ವಿಕಲಚೇತನ, ಥರ್ಡ್ ಜೆಂಡರ್ ಅಭ್ಯರ್ಥಿಗಳು 50% ಅಂಕಗಳನ್ನ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದ್ರೆ ಇವರು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ, ಈ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ದಯವಿಟ್ಟು ಗಮನಿಸಿ, 55% ಅಂಕಗಳನ್ನ ಗಳಿಸಿರ್ಬೇಕು, ಕನಿಷ್ಠ 55% ಅಂಕಗಳನ್ನ ಗಳಿಸಿರ್ಬೇಕು, 55% ಅಂಕಗಳು. ಇದು GM ಕ್ಯಾಂಡಿಡೇಟ್ಸ್. ಹಾಗೇನೆ
50% ಅಂಕಗಳು OBC ಹಾಗೇನೆ SC ST ಅಭ್ಯರ್ಥಿಗಳಿಗೆ, SC ST PW ಪರ್ಸನ್ ವಿತ್ ಡಿಸೇಬಿಲಿಟಿ ಅಭ್ಯರ್ಥಿಗಳಿಗೆ ಈ ತರ ಗಳಿಸಬೇಕು. ಸೊ ಅದಲ್ಲದೆ ಈಗಾಗಲೇ ಯಾರು ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನವನ್ನ ಮಾಡ್ತಿದ್ರಿ, ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಪರೀಕ್ಷೆಯನ್ನ ಬರೆದು, ಸೊ ನೀವು ಅಂತಿಮ ವರ್ಷದ ಪರೀಕ್ಷೆಯನ್ನ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರಿ. ಸೊ ಬಟ್ ನಿಮ್ಮ ಇಲ್ಲಿ ಕಂಡೀಷನ್ ಏನಂತ ಹೇಳಿದ್ರೆ, ಈ UGC ನೆಟ್ ನ ರಿಸಲ್ಟ್ ಏನು ಬರ್ತದೆ, ಈ ರಿಸಲ್ಟ್ ಬಂದ 2 ವರ್ಷದ ಒಳಗಡೆ ನಿಮ್ಮ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿದ್ದಕ್ಕೆ ಸಂಬಂಧಪಟ್ಟಂತಹ ಮಾರ್ಕ್ಸ್ ಕಾರ್ಡ್ಗಳನ್ನ ನೀವು 2 ವರ್ಷದ ಒಳಗಡೆ UGCಗೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಲಿಜಿಬಿಲಿಟಿಯನ್ನ ಗಳಿಸಿದ್ರು ಕೂಡ ನೀವು ಆ ಒಂದು ಸರ್ಟಿಫಿಕೇಟ್ ಅನ್ನ, ನಿಮ್ಮ ಸ್ನಾತಕೋತ್ತರ ಪದವಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳನ್ನ ಪ್ರೊಡ್ಯೂಸ್ ಮಾಡುವಲ್ಲಿ ವಿಫಲ ಆದ್ರೆ ನಿಮ್ಮ ಈ ಎಲಿಜಿಬಿಲಿಟಿ ಕೂಡ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲಿ 2 ಇದು ಬರ್ತದೆ. ಒಂದು JRF ಗೆ ಬೇಕಾಗಿ UGC ನೆಟ್ ಫಾರ್ JRF, ಹಾಗೇನೆ UGC ನೆಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್, ಹಾಗೇನೆ UGC ನೆಟ್ ಫಾರ್ JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ 3 ತರ ಇದು ಬರ್ತದೆ, ಟೈಪ್ ಬರ್ತದೆ. ಸೊ ನೀವು ಯಾವುದಕ್ಕೆ ಬೇಕಿದ್ರು ಅಪ್ಲೈ ಮಾಡಬಹುದು. ಬರೀ JRF ಗೆ ಮಾಡಬಹುದು ಅಥವಾ ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಬೋತ್ JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ 2 ಕೂಡ ಮಾಡಬಹುದು. ಸೊ ಈ ತರ ಪ್ರೊವಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮುಂದುವರೆದು ನೋಡೋದಾದ್ರೆ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ತರ ಇರ್ತದೆ ಅಂತ ಹೇಳಿ ನೋಡೋದಾದ್ರೆ, ಸೊ ಅದನ್ನ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ನ ಆರಂಭ ಭಾಗದಲ್ಲಿ ನಿಮ್ಮ ಈ ಪರೀಕ್ಷೆಯ ಮೋಡ್ ಆಫ್ ಎಕ್ಸಾಮಿನೇಷನ್ CBT ಮೋಡ್ ಅಲ್ಲಿ ಇರ್ತದೆ, ಕಂಪ್ಯೂಟರ್ ಟೆಸ್ಟ್ ಮೋಡ್ ಅಲ್ಲಿ ಇರ್ತದೆ. CBT ಮೋಡ್ OMR ಪೇಪರ್ ಅಲ್ಲಿ ಇರುವುದಿಲ್ಲ. ಸೊ ಕಂಪ್ಯೂಟರ್ ಆನ್ಲೈನ್ ಕಂಪ್ಯೂಟರ್ ಟೆಸ್ಟ್ ಮೋಡ್ ಅಲ್ಲಿ ಇರ್ತದೆ. ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್, ದ ಟೆಸ್ಟ್ ವಿಲ್ ಕನ್ಸಿಸ್ಟ್ ಆಫ್ 2 papers. Both the papers will consist of objective type multiple choice questions. There will be no break between 2 papers. ಅಂದ್ರೆ 2 ಪೇಪರ್ಸ್ ಗಳು ಇರ್ತವೆ, ಪೇಪರ್ 1 ಅಂಡ್ ಪೇಪರ್ 2. ಸೊ ಪೇಪರ್ 1 ಇದು ಜನರಲ್ ಪೇಪರ್ ಆಗಿರುವುದು. ಸೊ ಎಲ್ಲಾ PG ಸಬ್ಜೆಕ್ಟ್ ಗಳು ಯಾವುದೇ ನಿಮ್ಮ ವಾಟ್ ಎವರ್ ಯುವರ್ PG ಸಬ್ಜೆಕ್ಟ್, ದ ಪೇಪರ್ 1 ಇಸ್ ಕಾಮನ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ಸೊ ನಿಮ್ಮ PG ಸಬ್ಜೆಕ್ಟ್ ಏನೇ ಆಗಿರ್ಲಿ, ಸೊ ಇದು ಪೇಪರ್ 1 ಎಲ್ಲರೂ ಕೂಡ ಕಾಮನ್ ಆಗಿರೋದು. ಸೊ ಇದರಲ್ಲಿ ಒಟ್ಟು 50 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಂದು ಪ್ರಶ್ನೆಯೂ ಕೂಡ 2 ಅಂಕಗಳು. ಇದು ಒಟ್ಟಾಗಿ 100 ಅಂಕಗಳಿಗೆ ಪರೀಕ್ಷೆ ಇರ್ತದೆ ಪೇಪರ್ 1. ಸೊ ಇದರಲ್ಲಿ ಇದು ಪೇಪರ್ ಟೈಟಲ್ ಇರುವಂತದ್ದು ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಎಬಿಲಿಟಿ, ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನುವಂಥದ್ದು. ಸೊ ಇದರಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಇಟ್ ವಿಲ್ ಪ್ರೈಮರಿಲಿ ಬಿ ಡಿಸೈನ್ ಟು ಟೆಸ್ಟ್ ರೀಸನಿಂಗ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಹೆನ್ಷನ್, ಡೈವರ್ಜೆಂಟ್ ಥಿಂಕಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಆಫ್ ದ ಕ್ಯಾಂಡಿಡೇಟ್. ಸೊ ಇದು ಜನರಲ್ ಪೇಪರ್. ಹಾಗೇನೆ ಪೇಪರ್ 2 ಬಂದ್ಬಿಟ್ಟು ಇದು ನಿಮ್ಮ PG ಕೋರ್ ಸಬ್ಜೆಕ್ಟ್, ನೀವು PG ಅಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿದ್ರಿ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ, ಆ ಸಬ್ಜೆಕ್ಟ್ ಇರ್ತದೆ. ಸೊ ಇದರಲ್ಲಿ ಒಟ್ಟು 100 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಂದು ಪ್ರಶ್ನೆ ಕೂಡ 2 ಅಂಕಗಳು, ಒಟ್ಟು 200 ಅಂಕಗಳಿಗೆ ಈ ಪರೀಕ್ಷೆ ನಡೀಲಿಕ್ಕಿದೆ. ಸೊ ಹಾಗೇನೆ ಒಟ್ಟು 2 ಪೇಪರ್ಗಳಿಗೆ ಸೇರಿ ಒಟ್ಟು 3 ಗಂಟೆಗಳ ಸಮಯಾವಕಾಶವನ್ನ ಕೊಡ್ತಾರೆ. 3 ಗಂಟೆಗಳ ಸಮಯಾವಕಾಶ ಇದೆ 2 ಪೇಪರ್ಗೆ. 180 ಮಿನಿಟ್ ಟೈಮ್ ಸಿಗ್ತದೆ. ಸೊ ಇಲ್ಲಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಯಾವುದೇ ನೆಗೆಟಿವ್ ಮಾರ್ಕ್ಸ್ ಗಳು ಇರೋದಿಲ್ಲ, ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಇರೋದಿಲ್ಲ. ಒಟ್ಟು 300 ಅಂಕಗಳಿಗೆ ಈ ಪರೀಕ್ಷೆ ನಡೀತದೆ. ಸೊ ಆ ಒಂದು ಆಧಾರದ ಮೇಲೆ ನಿಮ್ಮ ಎಲಿಜಿಬಿಲಿಟಿಯನ್ನ ಅಲ್ಲಿ ನಿರ್ಧಾರ ಮಾಡಲಾಗ್ತದೆ. ಸೊ ಇವಿಷ್ಟು ಕ್ಲಿಯರ್ ಆಯ್ತಲ್ಲ. ಸೊ ನೆಕ್ಸ್ಟ್ ಏಜ್ ಲಿಮಿಟ್. ಸೊ ಈ ಒಂದು UGC ನೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಏಜ್ ಲಿಮಿಟ್ ಇದೆಯಾ? ಸೊ ಏಜ್ ಲಿಮಿಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ನೀವು ಅರ್ಜಿಯನ್ನ ಸಲ್ಲಿಸೋದಿದ್ರೆ, ಸೊ ಅದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ದೇರ್ ಇಸ್ ನೋ ಅಪ್ಪರ್ ಏಜ್ ಲಿಮಿಟ್ ಫಾರ್ ಅಪ್ಲೈಯಿಂಗ್ ಫಾರ್ UGC ನೆಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಬೇಕಾಗಿ ನೀವು UGC ನೆಟ್ ಗೆ ಅಪ್ಲೈ ಮಾಡುದು. ಸೊ ಇದಕ್ಕೆ ಯಾವುದೇ ಅಪ್ಪರ್ ಏಜ್ ಲಿಮಿಟ್ ಇರೋದಿಲ್ಲ. ಸೊ ಹಾಗಿದ್ರೆ JRF ಅಂದ್ರೆ ಜಾಯಿಂಟ್ ರಿಸರ್ಚ್ ಫೆಲೋ, ಇದಕ್ಕೆ not more than 30 years on first day of a month in which examination is concluded. ಅಂದ್ರೆ ಡಿಸೆಂಬರ್ 1, 2023ಕ್ಕೆ ಅನುಸಾರವಾಗಿ ನಿಮ್ಮ ವಯಸ್ಸು 30 ವರ್ಷವನ್ನ ಮೀರಿರಬಾರ್ದು. ಸೊ ಈ ತರ ಇದ್ರೆ ಮಾತ್ರ ನೀವು JRF ಗೆ ಅಪ್ಲೈ ಮಾಡಬಹುದು. JRF UGC ಇದಕ್ಕೆ UGC ನೆಟ್ ಗೆ ಅಪ್ಲೈ ಅನ್ನ ಮಾಡಬಹುದು. ಸೊ ಈ ತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುವಂತದ್ದು. ಸೊ ನೆಕ್ಸ್ಟ್ ಮುಂದುವರೆದಾಗ ಇಲ್ಲಿ ಇದರಲ್ಲಿ ನಿಮ್ಮ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮೊದಲು ನೀವೇನೇನು ಫಾಲೋ ಮಾಡಬೇಕು ಎಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ಸ್ ಗಳನ್ನ ಓದಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಸೊ ಒಟ್ಟು ಈಗಾಗಲೇ ಹೇಳಿದಾಗೆ ಒಟ್ಟು 83 ಸಬ್ಜೆಕ್ಟ್ ಗಳಲ್ಲಿ UGC ನೆಟ್ ಪರೀಕ್ಷೆ ನಡೀಲಿಕ್ಕಿದೆ.
ಸೊ ಅದರಲ್ಲಿ ಎಲ್ಲಾ ಪರೀಕ್ಷೆಗಳು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ಬರ್ತವೆ. ಸೊ ಹಾಗಾಗಿ ಈ ಲಿಸ್ಟ್ ಅನ್ನು ಇಲ್ಲಿ ಕೊಡಲಾಗಿದೆ, ಅದನ್ನ ನೀವು ನೋಡ್ಕೊಳ್ಬಹುದು. ಪೇಜ್ ನಂಬರ್ 21 ನಲ್ಲಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳ ಬಗ್ಗೆ ಕೊಡಲಾಗಿದೆ. ಸೊ ಸಬ್ಜೆಕ್ಟ್ ಕೋಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್, ಯಾವ್ಯಾವ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳು ಇವೆ ಅಂತೇಳಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಒಟ್ಟು 19 ಪರೀಕ್ಷಾ ಕೇಂದ್ರಗಳನ್ನ ಕೊಡಲಾಗಿದೆ. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ಅರ್ಬನ್, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ್, ಹುಬ್ಳಿ, ಕೋಲಾರ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಮಣಿಪಾಲ್. ಸೊ ಇಲ್ಲೆಲ್ಲ ಒಟ್ಟು 19 ಕಡೆಗಳಲ್ಲಿ, ನಗರಗಳಲ್ಲಿ ಈ ಒಂದು ಪರೀಕ್ಷೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೀವು ಒಂದ್ಸಲ ನೋಟಿಫಿಕೇಶನ್ ಸರಿಯಾಗಿ ಓದಿಕೊಂಡು ಆ ನಂತರ ನೀವು ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅರ್ಜಿ ಶುಲ್ಕವನ್ನ ನೀವು ಆನ್ಲೈನ್ ಮುಖಾಂತರವೇ ಪಾವತಿಸಬೇಕು. ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್, UPI, ಸೊ ಇದರ ಬೇರೆ ಬೇರೆ ವಿಧಾನಗಳಲ್ಲಿ ಪಾವತಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಈ ತರ ಒಂದ್ಸಲ ಈ ಒಂದು ಡೀಟೇಲ್ಡ್ ನೋಟಿಫಿಕೇಶನ್ ಓದಿಕೊಂಡು ಸರಿಯಾಗಿ ಓದಿಕೊಂಡು ಆನಂತರ ಅರ್ಜಿಯನ್ನ ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.